ಈಗ ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರು ಮತ್ತು ಉಳಿದಂಥ 106 ಶರಣರಿಂದ ಅದ್ಭುತ ರಚನೆ ಪಟ್ಟಂಥ ಒಂದು ಧರ್ಮ ಅಂತ ಇಟ್ಕೊಳ್ಳಿ. ಈ ಧರ್ಮ ಎಷ್ಟು ರೀತಿಯಲ್ಲಿ ನಾಶ ಆಗೋಯ್ತು ಅನ್ನೋದನ್ನು ಮೊದಲು ಐತಿಹಾಸಿಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮಾರು 770 ಜನ ಶರಣರು ವಚನಗಳ ಬರೆದಾರೆ ಅಂತ ಹೇಳ್ತಾರೆ. 36 ಕೋಟಿ ವಚನ ಇದ್ದು ಅಂತ ಹೇಳ್ತಾರೆ. ವಚನಗಳೇ ಬರ್ತಾ ಇದ್ದಾವೆಲ್ಲ, ಬೇರೆ ಬೇರೆ ವಚನ ಹೇಳಿದ್ದಾರೆ. ಇಷ್ಟಿದ್ದಂಥ ವಚನಗಳು ಹಾಳವಾಗಿ ಹೋದವು. ಈಗ ನಮ್ಗೆ ಸಿಕ್ಕಂಥ ವಚನಗಳು 23,000. ಕೇವಲ ಹಳಕಟ್ಟಿಯವರು ಅಷ್ಟೇ ಅಲ್ಲ, ಆರ್ ಹಿರೇಮಠರು ಮಾಡಿದ್ದಾರೆ, ಸಿ ನಂದಿ ಮಠರು ಮಾಡಿದ್ದಾರೆ, ಬಸವಣ್ಣರು ಮಾಡಿದ್ದಾರೆ, ಕಲಬುರ್ಗಿಯವರು ಮಾಡಿದ್ದಾರೆ, ರಾಜು ಇನ್ನೂ ಭಾಳ ಜನ ಇದ್ದಾರೆ. ಇವರೆಲ್ಲರಿಗೂ ಸಿಕ್ಕಂಥ ವಚನಗಳು ಇಲ್ಲಿವರೆಗೆ 23,000 ಮಾತ್ರ. ಅದರಲ್ಲಿ 12ನೇ ಶತಮಾನದ ವಚನಗಳು ಸುಮಾರು 12,500 13,000 ಅಷ್ಟೇ. ಉಳಿದಂಥವೆಲ್ಲ ಬಸವಣ್ಣನ ನಂತರ ಬಂದಿರೋದು. ಅದರಲ್ಲಿ ಭಾಳಷ್ಟು ಕಲುಷಿತಗೊಂಡಿದೆ ಅಂದರೆ ಅದು ಇದು 108 ವಿಚಾರ ಸೇರ್ಕೊಂಡ್ಬಿಟ್ಟು ಮೂಲ ತಂತ್ರಕ್ಕೆ ಮೂಲ ತತ್ವಕ್ಕೇ ಬಂದಿದೆ. ಅದನ್ನ ಎರಡು ಕಡೆಯವರು ಹೇಳ್ತಾರೆ, ಅವರು ಕಲುಷಿತ ಮಾಡಿದ್ರಂತ, ಇವರು ಕಲುಷಿತ. ಇಲ್ಲಿ ಒಟ್ಟು ಕಲುಷಿತ ಆಗಿದೆ ಅಲ್ವಾ? ಕಲುಷಿತ ಆಗಿದೆ. ಯಾರು ಮಾಡ್ರು ಮೈನಾರಿಟಿ ಸ್ಟೇಟಸ್ ಕೊಡೋದಕ್ಕೆ ಕೇಳ್ತಾ ಇರೋದಕ್ಕೆ ತಾವು ಬೇಸ್ ಏನು ಹೇಳ್ತಾ ಇದ್ರಿ? ಇದು 12ನೇ ಶತಮಾನದಲ್ಲಿ ಶರಣರಿಂದ ಆರಂಭಗೊಂಡಿತು. ಇದಕ್ಕೆ ವಚನಗಳೇ ಮೂಲಾಧಾರ ಮತ್ತು ಆತ್ಮಲಿಂಗ ಆರಾಧನೆ ಮೂಲಾಧಾರ ಅಲ್ಲ. ನಾನು ಅದು ಆಚರಣೆಯಲ್ಲಿ ಬಂದಿಲ್ಲ. ನಾನು ಧಾರ್ಮಿಕ ತತ್ವಗಳೇ ಮಾತಾಡ್ತಾ ಇದ್ದೀನಿ. ಆಚರಣೆ ಬಂದಾಗ ಮಾತಾಡೋಣ.